ಹೇ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಸೊ ನಾನಿವತ್ತು ನೋ ಮೇಕಪ್ ಲುಕ್ ಅಲ್ಲಿ ಇದ್ದೀನಿ. ಅಂಡ್ ನಾನು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಿಮಗೆ ಏನು ನಾನು ಹಾಕಿರೋ ಡ್ರೆಸ್ಸಿಗೆ ಒಂದು ಲುಕ್ನ ಕ್ರಿಯೇಟ್ ಮಾಡಿ ತೋರಿಸ್ತೀನಿ. ಸೊ ಅದು ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ ನೀವು ಕಮೆಂಟ್ ಮಾಡಬೇಕು. ಹಾಗೆ ಎಂಡ್ವರೆಗೂ ನೋಡಬೇಕು. ನಾನೊಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಆ ವಿಡಿಯೋನ ನೋಡಿ ನೀವೊಂದು ಕಮೆಂಟ್ ಮಾಡಬೇಕು, ಹೇಗಿತ್ತು ಈ ಲುಕ್ ಆ್ಯಂಡ್ ಡ್ರೆಸ್ ಅಂತ ಹೇಳ್ಬಿಟ್ಟು. ಸೊ ಹಾಗೆ ನಾನು ಯೂಸ್ ಮಾಡ್ತಾ ಇರೋಂಥ ಪ್ರಾಡಕ್ಟ್ಸ್ ಬಂದು ತುಂಬಾನೇ ಬಜೆಟ್ ಫ್ರೆಂಡ್ಲಿ ಆಗಿದೆ. ಸೊ ಆ ಬಜೆಟ್ ಫ್ರೆಂಡ್ಲಿ ಆಗಿರೋ ಪ್ರಾಡಕ್ಟ್ಸ್ನ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಲಿಂಕ್ನ. ಸೊ ನೀವು ಕೂಡ ಅದನ್ನ ಈಸಿಯಾಗಿ ಬೈ ಮಾಡಿ. ಓಕೆ, ಬನ್ನಿ ನೋಡೋಣ ಹೇಗಿರುತ್ತೆ ವ್ಲಾಗ್ ಅಂತ ಹೇಳಿ. ಸೊ ಗೈಸ್, ನಾವು ಇವಾಗ ಸ್ಟಾರ್ಟ್ ಮಾಡೋಣ ಅಲ್ಲ. ಸೊ ನಾನು ಸ್ಕಿನ್ ನ ಪ್ರಿಪೇರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುವಂತ ಒಂದು ಪ್ರಾಡಕ್ಟ್ ಬಂದು ಮಾಯಿಶ್ಚರೈಸರ್. ಸೊ ಫಸ್ಟ್ ಪ್ರಾಡಕ್ಟ್ ಮಾಯಿಶ್ಚರೈಸರ್ ಆಗಿರುತ್ತೆ. ಸೊ ಈ ಪ್ರಾಡಕ್ಟ್ ಬಂದು ಎಕ್ಸೆಲ್ಲಾ ಮಾಯಿಶ್ಚರೈಸರ್ ಫಾರ್ ಆಯಿಲಿ ಅಂಡ್ ಆಕ್ನೆ ಪ್ರೋನ್ ಸ್ಕಿನ್ ಅಂತ ಹೇಳ್ಬಿಟ್ಟು. ಸೊ ನೀವು ಇನ್ನೂ ಇದರಲ್ಲಿ ಬ್ರ್ಯಾಂಡ್ ಬಂದು ಸಿಪ್ಲಾ ಅಂತ ಹೇಳ್ಬಿಟ್ಟು ಇದು ಬ್ರ್ಯಾಂಡ್. ಸೊ ನಾನು ಇವಾಗ ಈ ಮಾಯಿಶ್ಚರೈಸರ್ ನ ಯೂಸ್ ಮಾಡಿ ನನ್ನ ಸ್ಕಿನ್ ನ ಪ್ರಿಪೇರ್ ಮಾಡ್ಕೊಳ್ತೀನಿ. ಸೊ ನಾನು ಇಷ್ಟು ಪ್ರಾಡಕ್ಟ್ನ ತಗೊಂಡಿದ್ದೀನಿ. ಇದನ್ನ ಎರಡು ಕೈನಲ್ಲಿ ಚೆನ್ನಾಗಿ ರಬ್ ಮಾಡ್ಕೊಳ್ಳೋಣ. ರಬ್ ಮಾಡ್ಕೊಂಡು ಫೇಸಿಗೆ ಅಪ್ಲೈ ಮಾಡೋಣ. ನಾನು ಐಬ್ರೋಸ್ ಮಾಡಿಲ್ಲ, ಬಟ್ ಅದ್ರ ಮೇಲೆನೆ ನಾನು ಕವರ್ ಮಾಡಿ ತೋರಿಸ್ಕೊಡ್ತೀನಿ. ನನಗೆ ಇದು ಪ್ಲಾನ್ ಇರಲಿಲ್ಲ ಇವತ್ತು ಈ ವಿಡಿಯೋ ಮಾಡೋದು. ಸೊ ಹಾಗಾಗಿ ನಾನು ಐಬ್ರೋಸ್ ಇನ್ನೂ ಕ್ಲಿಯರ್ ಆಗಿಲ್ಲ. ಸೊ ಹಾಗೆ ಮಾಡ್ತೀನಿ, ನೋಡೋಣ ಹೇಗೆ ಬರುತ್ತೆ ಅಂತ. ಹಾಗೆ ನಾನು ಲಾಸ್ಟ್ ಟೈಮ್ ಕೂಡ ನಾನು ಹೇಳಿದ್ದೆ, ನಾವು ಏನು ಸ್ಕಿನ್ ನ ಪ್ರಿಪೇರ್ ಮಾಡ್ಬೇಕಾದ್ರೆ ಸ್ಕಿನ್ ಮಾಯಿಶ್ಚರೈಸರ್, ಸನ್ಸ್ಕ್ರೀನ್ ಇದೆಲ್ಲ ಯೂಸ್ ಮಾಡ್ತೀವಿ. ಇಯರ್ ಮತ್ತೆ ನೆಕ್, ಇಯರ್ ಬ್ಯಾಕ್ ಸೈಡ್ ನೆಕ್ ಎಲ್ಲ ಕವರ್ ಮಾಡ್ಬೇಕು ಅಂದ್ಬಿಟ್ಟು. ಸೊ ಅದೇ ರೀತಿನಲ್ಲಿ ನಾನು ಇವಾಗ ಕವರ್ ಮಾಡ್ತಾ ಇದ್ದೀನಿ. ಸೊ ನನ್ನ ಮಾಯಿಶ್ಚರೈಸಿಂಗ್ ಆಗಿದೆ ನೋಡಿ. ಇದು ಬಂದು ನಿಮ್ಗೆ ಮ್ಯಾಟ್ ಫೀಲ್ ಕೊಡುತ್ತೆ. ಸೊ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ, ರೆಡ್ಯೂಸಸ್ ಸೆಬಮ್ ಸಿಕ್ರೇಷನ್ ಮ್ಯಾಟ್ ಫೀಲ್ ಅಂತ ಹೇಳ್ಬಿಟ್ಟು ಇದರಲ್ಲಿ ಮೆನ್ಷನ್ ಕೂಡ ಆಗಿದೆ. ಇದು ನಿಮ್ಗೆ ಯಾವುದೇ ರೀತಿ ಆಯಿಲಿ ಫಾರ್ಮ್ ಆಗೋದಿಲ್ಲ, ಮ್ಯಾಟ್ ಫಿನಿಶಿಂಗ್ ಅಲ್ಲಿ ಇರುತ್ತೆ. ಸೊ ನಾನು ಇದಾದ್ಮೇಲೆ ನೆಕ್ಸ್ಟ್ ನಾನು ಯೂಸ್ ಮಾಡೋದು ಸನ್ಸ್ಕ್ರೀಮ್. ಆಲ್ಮೋಸ್ಟ್ ನಿಮ್ಗೆಲ್ರಿಗೂ ಗೊತ್ತಿದೆ, ನಾನು ರೆಗ್ಯುಲರ್ ಯೂಸ್ ಮಾಡ್ತಾ ಇರೋಂಥ ಆಕ್ನಿ UV ಸನ್ಸ್ಕ್ರೀಮ್. ಲಾಸ್ಟ್ ಟೈಮ್ ಕೂಡ ನಾನು ಇದ್ರ ಜೊತೆಲಿ ವ್ಲಾಗ್ ಅಲ್ಲಿ ಅಪ್ಲೋಡ್ ಮಾಡಿದ್ದೆ, ಸ್ಕಿನ್ ಟ್ರೀಟ್ಮೆಂಟ್ ಹೋದಾಗ ತಗೊಂಡಿದ್ದೆ ಇದು. ಅಂಡ್ ಅದ್ರ ಜೊತೆಲಿ ಪರ್ಚೇಸ್ ಮಾಡಿದ್ದೆ ಆಕ್ನಿ UV ಸನ್ಸ್ಕ್ರೀಮ್ ಅಂದ್ಬಿಟ್ಟು. ಇದೆಲ್ಲ ಬಂದು ನಾನು ಡೈಲಿ ಸ್ಕಿನ್ ಪ್ರಿಪೇರ್ ಮಾಡ್ಕೊಳ್ತೇನಲ್ಲ, ಸೊ ಇದೆಲ್ಲ ಆಲ್ಮೋಸ್ಟ್ ನನ್ನ ಡೈಲಿ ಸ್ಕಿನ್ ರೊಟೀನ್ ಇದು. ಆದಷ್ಟು ಈ ಸಮ್ಮರ್ ಅಲ್ಲಿ ಎಲ್ರು ಸ್ಕಿನ್ ನ ಚೆನ್ನಾಗಿ ಪ್ರಿಪೇರ್ ಮಾಡಿ ಅಂಡ್ ಸನ್ಸ್ಕ್ರೀನ್ ನ ಮಾತ್ರ ತಪ್ಪದೆ ಯೂಸ್ ಮಾಡಿ. ಬಟ್ ಯಾವ್ದು ಯೂಸ್ ಮಾಡ್ತಾ ಇದ್ದೀರಾ, ನಿಮ್ ಸ್ಕಿನ್ ಏನಾದ್ರೂ ಏನು ಡಾಕ್ಟರ್ ಕನ್ಸಲ್ಟೇಷನ್ ಅಲ್ಲಿ ಇದೆ ಅಂತ ಅನ್ನೋದಾದ್ರೆ, ಸೊ ನೀವು ಡಾಕ್ಟರ್ ಏನ್ ಸಜೆಸ್ಟ್ ಮಾಡಿದಾರೆ ಅದನ್ನೇ ಯೂಸ್ ಮಾಡಿ, ಬೇರೆ ಯಾವ್ದನ್ನು ಚೇಂಜ್ ಮಾಡ್ಕೊಳ್ತಾ ಹೋಗ್ಬೇಡಿ. ಇಲ್ಲ ನಾನು ಡಾಕ್ಟರ್ ಕನ್ಸಲ್ಟೇಷನ್ ಅಲ್ಲಿ ಇಲ್ಲ ಅನ್ನೋದಾದ್ರೆ ನಿಮ್ಗೆ ಲ್ಯಾಕ್ಮಿನಲ್ಲಿ ಸಿಗುತ್ತೆ, ಲೋಟಸ್ ಅಲ್ಲಿ ಸಿಗುತ್ತೆ ಸನ್ಸ್ಕ್ರೀಮ್. ಸೊ ಬೇಸಿಕಲಿ ಯೂಸ್ ಮಾಡ್ತೀನಿ ಅಂತ ಅಂದ್ರೆ ಅದನ್ನ ನೀವು ಯೂಸ್ ಮಾಡ್ಬೋದು. ಮಾಯಿಶ್ಚರೈಸರ್ ಬಂದು ನಿವಿಯಾ ಯೂಸ್ ಮಾಡ್ಬೋದು. ಇನ್ನ ನಿಮ್ಗೆ ಬ್ರ್ಯಾಂಡ್ಸ್ ಅಲ್ಲಿ ಸಿಗುತ್ತೆ. ಸೊ ನೀವು ನಿಮ್ ಸ್ಕಿನ್ ಯಾವ ತರ ಇದೆ ಅಂತ ಹೇಳಿ ನೋಡ್ಬಿಟ್ಟು ವಾಟರ್ ಬೇಸ್ ಯೂಸ್ ಮಾಡ್ಬೇಕಾ, ಜೆಲ್ ಬೇಸ್ ಯೂಸ್ ಮಾಡ್ಬೇಕಾ ನೋಡಿ ಯೂಸ್ ಮಾಡಿ. ಯಾಕಂದ್ರೆ ಆಲ್ಮೋಸ್ಟ್ ಈ ಸಮ್ಮರ್ ಅಲ್ಲೇ ಜಾಸ್ತಿ ನಮ್ಗೆ ಸ್ಕಿನ್ ಡಲ್ ಆಗೋದು. ಯಾಕಂತ ಅಂದ್ರೆ ಸ್ವೆಟ್ ಆಗ್ತೀವಲ್ವಾ, ಸೊ ಸ್ವೆಟಿಂಗ್ ಎಲ್ಲಾನು ಜಾಸ್ತಿ ಆಗ್ತಾ ಆಗ್ತಾ ಅದು ಸ್ಕಿನ್ ಒಂಥರ ಡಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಅದನ್ನ ಕಂಟ್ರೋಲ್ ಮಾಡ್ಕೊಳ್ಳೋದು ಹೇಗೆ ಅಂತ ಅಂದ್ರೆ ಮಾಯಿಶ್ಚರೈಸರ್, ಸನ್ಸ್ಕ್ರೀನ್ ಇದನ್ನೆಲ್ಲ ಯೂಸ್ ಮಾಡಿ ನೀವು ಅದನ್ನ ಕಂಟ್ರೋಲ್ ಮಾಡ್ಕೋಬಹುದು. ಫಸ್ಟಿಗೆ ನಾನು ಐಬ್ರೋಸ್ ನ ಕೂಮ್ ಮಾಡ್ಕೊಳ್ತೀನಿ. ಸೊ ಕೂಮ್ ಮಾಡಿ ಆದ್ಮೇಲೆ ನಾನು ಫಿಲ್ ಮಾಡ್ತೀನಿ. ಸೊ ನೀವೆಲ್ಲ ಯೂಸ್ ಮಾಡ್ಬೇಕಾದ್ರೆ ಯಾವ ಕಲರ್ ನ ಯೂಸ್ ಮಾಡ್ತೀರಾ ಅಂತ ಹೇಳಿ ನಂಗೆ ಕಮೆಂಟ್ ಮಾಡಿ. ಐಬ್ರೋಸ್ ನ ಏನು ಫಿಲ್ ಮಾಡ್ತೀರಲ್ಲ, ಸೊ ನೀವೆಲ್ಲ ಯಾವ ಕಲರ್ ನ ಯೂಸ್ ಮಾಡ್ತೀರಾ ಅಂತ ಹೇಳಿ ನಂಗೆ ಕಮೆಂಟ್ ಮಾಡಿ. ಬಿಕಾಸ್ ನಾನು ಯೂಸ್ ಮಾಡೋ ಕಲರ್ ಬೇರೆ ಇದೆ. ಸೊ ನಾನು ನಿಮಗೆ ಅದನ್ನ ನೀವು ಕಮೆಂಟ್ ಅಲ್ಲಿ ಕ್ವಶನ್ ಮಾಡಿದ್ರೆ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ, ನಾನು ಯಾವ ಕಲರ್ ನ ಯೂಸ್ ಮಾಡ್ತೀನಿ ಅಂತ ಹೇಳಿ. ಸೊ ನೀವು ನೋಡಿ, ನ್ಯಾಚುರಲ್ ಆಗಿ ಕಾಣಿಸ್ತಾ ಇದೆ, ಯಾವುದೇ ರೀತಿಯಾಗಿ ಡ್ರಾಮೆಟಿಕ್ ಆಗಿ ಕಾಣಿಸ್ತಾ ಇಲ್ಲ. ನಾನು ಇನ್ನು ಈ ಹಾಫ್ ಅಷ್ಟೇ ನಾನು ಕವರ್ ಮಾಡಿರೋದು. ಫುಲ್ ಕವರ್ ಮಾಡಿದ್ಮೇಲೆ ನಾನು ನಿಮ್ಗೆ ತೋರಿಸ್ತೀನಿ ಯಾವ ತರ ಬಂದಿದೆ ಫಿನಿಶಿಂಗ್ ಅಂದ್ಬಿಟ್ಟು.
ನೋಡಿ ನನ್ನ ಐಬ್ರೋಸ್ ಫಿಲ್ ಆಗಿದೆ. ಸೊ ನನ್ನ ಐಬ್ರೋಸ್ ತುಂಬಾನೇ ಥಿಕ್ ಆಗಿದೆ. ಸೊ ನಾನು ಒಂದ್ ಸ್ವಲ್ಪ ಅಪ್ಲೈ ಮಾಡಿದ್ರೆ ಸಾಕು, ಅದು ಜಾಸ್ತಿನೇ ಫೀಲ್ ಆಗುತ್ತೆ. ಸೊ ನಾನು ಈಗ ಅಪ್ಲೈ ಮಾಡಿದೀನಿ, ಫೇಸ್ಗೆ ಏನು ಅಪ್ಲೈ ಮಾಡಿಲ್ಲಲ್ಲ, ಸೊ ಮೇಕಪ್ ಮಾಡಿಲ್ಲ ಅಲ್ಲ. ಸೊ ಐಬ್ರೋಸ್ ನನ್ಗೆ ಈ ಒಂದು ಏನು ನೋ ಮೇಕಪ್ ಲುಕ್ ಅಲ್ಲಿ ನನ್ಗೆ ಐಬ್ರೋಸ್ ತುಂಬಾನೇ ಹೈ ಅನ್ಸುತ್ತೆ. ಬಟ್ ನಾನು ಇವಾಗ ನೆಕ್ಸ್ಟ್ ಏನ್ ಅಪ್ಲೈ ಮಾಡ್ತೀನಿ ಅಂತ ಅಂದ್ರೆ ಐ ಶ್ಯಾಡೋ ಹಾಕ್ಬಿಡೋಣ. ಐ ಶ್ಯಾಡೋ ಆದ್ಮೇಲೆ ನಾವು ಕವರ್ ಮಾಡೋಣ ನೆಕ್ಸ್ಟ್ ಏನಿದ್ರು. ಸೊ ನಾನು ಇವಾಗ ಅದ್ರಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಬ್ರೌನ್ ಶೇಡ್ ಇದೆ, ಇದು ಗ್ಲಿಟರ್ ಇರೋದು. ಆಕ್ಚುಲಿ ಇದ್ರಲ್ಲಿ ಆಲ್ರೆಡಿ ಗ್ಲಿಟರ್ ಇದೆ, ನಾನು ಎಕ್ಸ್ಟ್ರಾ ಏನು ಹಾಕೋದ್ ಬೇಡ. ನಾನು ಕಲರ್ ಸೆನ್ಸ್ ಗ್ಲಿಟರ್ ತಗೊಂಡಿದ್ದೆ ಗೋಲ್ಡ್ ಕಲರ್ ಯೂಸ್ ಮಾಡೋಣ ಅಂದ್ಬಿಟ್ಟು. ಸೊ ಇದೇ ನೆಸೆಸಿಟಿ ಇಲ್ಲ ನನಗೆ ಇವಾಗ. ನಾನು ಇವಾಗ ಏನು ಶ್ಯಾಡೋಸ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ನನ್ನ ಒಂದು ಮೇಲ್ಗಡೆ ಆಲ್ಮೋಸ್ಟ್ ನನಗೆ ಶ್ಯಾಡೋ ಹಾಕಿರೋ ತರನೇ ಕಾಣಿಸುತ್ತೆ, ಯಾಕಂದ್ರೆ ಸ್ವಲ್ಪ ಡಾರ್ಕ್ ಆಗಿದೆ ಇದು ಕಲರ್. ಹಾಗಾಗಿ ನಾನು ಜಾಸ್ತಿ ಏನು ಅಪ್ಲೈ ಮಾಡಲ್ಲ, ಸ್ವಲ್ಪನೇ ಅಪ್ಲೈ ಮಾಡ್ತೀನಿ. ಸೊ ಹೇಗೆ ಬರುತ್ತೆ ನೋಡೋಣ. ಈಗ ನೋಡಿ ನಂದು ಐಬ್ರೋಸ್ ಫಿಲ್ಲಿಂಗ್ ಆಗಿದೆ ಅಂಡ್ ನನ್ನ ಐ ಶ್ಯಾಡೋ ಕೂಡ ನಂದು ಕಂಪ್ಲೀಟ್ ಆಗಿದೆ. ಸೊ ನಿಮಗೆ ಕಾಣ್ತಾ ಇರ್ಬೋದು, ಆಲ್ಮೋಸ್ಟ್ ಇದು ನನ್ನ ಸ್ಕಿನ್ ಟೋನಿಗೆ ಮ್ಯಾಚ್ ಆಗ್ಬಿಟ್ಟಿದೆ. ಹಾಗಾಗಿ ನನಗೆ ಜಾಸ್ತಿ ಫೀಲ್ ಆಗ್ತಾ ಇಲ್ಲ ಹಾಕಿರೋದು. ಸೊ ನಾನು ಇದನ್ನ ಕಂಪ್ಲೀಟ್ ಆಗಿದೆ, ಇದನ್ನ ಕ್ಲೋಸ್ ಮಾಡೋಣ. ಈಗ ನಾನು ಲೈನರ್ ಹಾಕೊಳ್ತೀನಿ. ಲೈನರ್ ಆದ್ಮೇಲೆ ಲಾಸ್ಟ್ ಅಲ್ಲಿ ಇನ್ನೇನು ನಾನು ಫೌಂಡೇಶನ್ ಯೂಸ್ ಮಾಡ್ತೀನಿ ಅನ್ನುವಾಗ ಕಾಜಲ್ ಯೂಸ್ ಮಾಡೋಣ. ಈಗ ಲೈನರ್ ಬಂದು ನಾನು ಲ್ಯಾಕ್ಮಿ ಯೂಸ್ ಮಾಡ್ತೀನಿ. ನನಗೆ ಇದು ಸೂಟಬಲ್ ಅನ್ಸುತ್ತೆ, ಯಾಕಂದ್ರೆ ನಂಗೆ ನಾರ್ಮಲ್ ಗೈಸ್ ನೋಡಿ ನಾನು ಇಲ್ಲಿ ಐಲೈನರ್ನ ಇಲ್ಲಿ ಒಂದ್ ಲೈನ್ ತಗೊಳ್ಳೋಣ ಅಂತ ಹೋದೆ, ಅದು ಒಳಗಡೆ ಹೊಂಟೋಯ್ತು, ಕಣ್ಣಲ್ಲಿ ನೀರ್ ಬರ್ತಾ ಇದೆ. ಸೊ ಇದನ್ನ ಕ್ಲೀನ್ ಮಾಡ್ಕೊಂಡು ಬರ್ತೀನಿ ರೀ. ಗೈಸ್ ಇವಾಗ ಕ್ಲಿಯರ್ ಆಯ್ತು, ಇದು ಕ್ಲೀನ್ ಮಾಡ್ಕೊಂಡೆ. ನೋಡಿ ನಾನು ಇವಾಗ ಒನ್ ಸೈಡ್ ಐಲೈನರ್ನ ಈ ತರ ಅಪ್ಲೈ ಮಾಡಿದೀನಿ. ಬಟ್ ನಾನು ಇದನ್ನ ವಿಂಗ್ ಈ ಕಡೆನು ವಿಂಗ್ ಕೊಡೋಣ ಅಂತ ಹೇಳಿ ಟ್ರೈ ಮಾಡಕ್ ಹೋದೆ. ಬಟ್ ಅದು ಬೈ ಮಿಸ್ ಆಗಿ ಕಣ್ ಬ್ಲಿಂಕ್ ಮಾಡ್ಬಿಟ್ಟೆ. ಸೊ ಅವಾಗ ಆ ತರ ಆಯ್ತು, ಕಣ್ಣಲ್ಲಿ ನೀರ್ ಬಂತು ನನ್ಗೆ. ಸೊ ಇವಾಗ ನಾನು ಇನ್ನೊಂದ್ ಸೈಡ್ ಅಪ್ಲೈ ಮಾಡ್ತೀನಿ. ಸೊ ಅದನ್ನು ನೋಡಿ ಹೇಗ್ ಬರುತ್ತೆ ಅಂದ್ಬಿಟ್ಟು. ಸೊ ನಾನು ಈ ಕಡೆ ನೋಡಿ ನಿಮ್ಗೆ ಕಾಣ್ತಾ ಇರ್ಬೋದು ವಿಂಗ್ ಲೈನ್ ನ ಕೊಟ್ಟಿದ್ದೀನಿ. ಅಂಡ್ ನಾನು ಈ ಕಡೆ ಕೂಡ ಸೇಮ್ ಇದೇ ತರನೇ ಡ್ರಾ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ. ಸೊ ನೋಡಿ. ಸೊ ನೋಡಿ ನಾನು ಎರಡು ಕಡೆನೂ ಲೈನರ್ ಕೂಡ ಅಪ್ಲೈ ಮಾಡಿದಾಗಿದೆ, ಕಂಪ್ಲೀಟ್ ಆಗಿದೆ. ಅಂಡ್ ಈ ಕಡೆ ಕೂಡ ವಿಂಗ್ ಲೈನ್ ಬಂದಿದೆ, ಈ ಕಡೆ ಕೂಡ ವಿಂಗ್ ಲೈನ್ ಬಂದಿದೆ. ಸೊ ನಾನು ಇದು ಕಂಪ್ಲೀಟ್ ಮಾಡಿದ್ದೀನಿ. ಈಗ ನಾನು ಯೂಸ್ ಮಾಡ್ತೀನಿ. ನಾನು ಲ್ಯಾಶಸ್ ಏನು ನೆಸೆಸಿಟಿ ಇಲ್ಲ, ಬಿಕಾಸ್ ನಂದು ಏನು ಲ್ಯಾಶಸ್ ಇದೆಲ್ಲ ಒರಿಜಿನಲ್. ಸೊ ಅದೇ ತುಂಬಾನೇ ಲೆಂತಿ ಆಗಿದೆ. ಸೊ ಇದನ್ನ ಅಪ್ಲೈ ಮಾಡಿದ್ರೆ ಸಾಕು, ಅದಿನ್ನು ಹೆವಿ ಆಡ್ ಅನ್ಸುತ್ತೆ. ಬಟ್ ನೋಡೋಣ, ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಮಾತ್ರನೇ ಅಪ್ಲೈ ಮಾಡ್ತೀನಿ, ತುಂಬಾ ಹೆವಿ ಅಪ್ಲೈ ಮಾಡೋದು ಬೇಡ ಅನ್ಕೊಂಡಿದೀನಿ. ಸೊ ನೋಡೋಣ ಹೇಗ್ ಕಾಣುತ್ತೆ, ಯಾಕಂದ್ರೆ ಇದು ತುಂಬಾ ಸಿಂಪಲ್ ಅಲ್ಲ. ಸೊ ಸಿಂಪಲ್ಗೆ ಯಾವ ತರ ಬೇಕೋ ಆ ರೀತಿ ಮಾಡೋಣ ಅಂತ. ಸೊ ನಾನಿವಾಗ ಮಸ್ಕರ ಕೂಡ ಹಾಕಿದಾಗಿದೆ. ನೆಕ್ಸ್ಟ್ ಸ್ಟೆಪ್ ಬಂದು ನಾನಿವಾಗ ಕಾಜಲ್ನ ಯೂಸ್ ಮಾಡ್ತೀನಿ. ಸೊ ಕಾಜಲ್ ಆದ್ಮೇಲೆ ನೆಕ್ಸ್ಟ್ ಇದೆಲ್ಲ ಫೌಂಡೇಶನ್ ಯೂಸ್ ಮಾಡೋದು. ಸೊ ಇವತ್ತು ನಾನು ಯೂಸ್ ಮಾಡ್ತಾ ಇರುವಂತ ಫೌಂಡೇಶನ್ ಬಂದು ವಾಟರ್ ಪ್ರೂಫ್ ಇರುತ್ತೆ. ಸೊ ಇದು ಬಂದು ಸಮ್ಮರ್ಗೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ನಿಮಗೆ ಯೂಸ್ ಮಾಡೋದಕ್ಕೆ. ಯಾರ್ಯಾರೆಲ್ಲ ತುಂಬಾ ನಾನು ಸ್ವೆಟ್ ಆಗ್ತೀನಿ ಅನ್ನೋರು ಆರಾಮ್ಸೆ ಯೂಸ್ ಮಾಡ್ಬೋದು ಇದನ್ನ. ಸೊ ನಾನು ಅದನ್ನ ಯೂಸ್ ಮಾಡ್ಕೊಂಡು ಲುಕ್ ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಈಗ ನಾನು ಕಾಜಲ್ ಅಪ್ಲೈ ಮಾಡ್ತೀನಿ, ಯಾವ ತರ ಬರುತ್ತೆ ಫುಲ್ ಫಿನಿಶಿಂಗ್ ಐ ಮೇಕಪ್ ನೋಡೋಣ ಬನ್ನಿ. ಇವಾಗ ನೀವು ನೋಡಿ ನಾನು ಕಾಜಲ್ ಕೂಡ ಅಪ್ಲೈ ಮಾಡಿದ್ದಾಗಿದೆ. ಸೊ ನಾನು ಜಾಸ್ತಿ ಕಾಜಲ್ನ ಬಳಸೋದಿಲ್ಲ, ನಾನು ಬಳಸೋದು ಬರೀ ಲೈನರ್ ಅಷ್ಟೇನೆ. ಮಸ್ಕರ ಕೂಡ ನಾನು ರೆಗ್ಯುಲರ್ ಆಗಿ ಬಳಸೋದಿಲ್ಲ. ಏನಾದ್ರೂ ತುಂಬಾ ಏನು ಬೇಕೇ ಬೇಕು ಈ ಲುಕ್ಗೆ ಅನ್ನೋದಿದ್ರೆ ಮಾತ್ರ ನಾನು ಕಾಜಲ್ ಯೂಸ್ ಮಾಡೋದು. ಸೊ ಇವತ್ತು ನಾನು ಯೂಸ್ ಮಾಡಿದ್ದೀನಿ, ಯಾಕಂತಂದ್ರೆ ಅದು ನಾವು ಎಷ್ಟು ವೈಪ್ ಮಾಡಿದ್ರು ತುಂಬಾ ಸೆನ್ಸಿಟಿವ್ ಇದೆ ಅಲ್ಲ ಸ್ಕಿನ್. ಸೊ ತುಂಬಾ ರೆಡ್ ಆಗ್ಬಿಡುತ್ತೆ ವೈಪ್ ಮಾಡಿ ಮಾಡಿ. ಸೊ ಹಾಗಾಗಿ ನಾನು ಜಾಸ್ತಿ ಯೂಸ್ ಮಾಡಲ್ಲ. ಸೊ ಇವತ್ತು ಲುಕ್ಗೋಸ್ಕರ ಯೂಸ್ ಮಾಡಿದ್ದೀನಿ, ನೋಡೋಣ ಹೇಗೆ ಕಾಣುತ್ತೆ ಅಂದ್ಬಿಟ್ಟು. ಸೊ ನೋಡಿ ಹೀಗೆ ಕಾಣ್ತಿದೆ, ನನ್ನ ಐ ಮೇಕಪ್ ಕಂಪ್ಲೀಟ್ ಆಗಿದೆ. ಅಂಡ್ ಇವಾಗ ನೆಕ್ಸ್ಟ್ ನಾನು ಸ್ವಲ್ಪ ನನ್ನ ಫೇಸ್ ಅಲ್ಲಿ ಏನು ಡಾರ್ಕ್ ಸರ್ಕಲ್ಸ್ ಇದೆಯಲ್ಲ, ಸೊ ಅದನ್ನ ಕವರ್ ಮಾಡ್ತೀನಿ. ಅಂಡ್ ನಾನು ಆಮೇಲೆ ಏನು ವಾಟರ್ ಪ್ರೂಫ್ ಇರೋಂತಹ ಒಂದು ಫೌಂಡೇಶನ್ ಯೂಸ್ ಮಾಡ್ತೀನಿ. ಸೊ ನೋಡಿ ಹೇಗಿರುತ್ತೆ ಅಂದ್ಬಿಟ್ಟು. ಸೊ ನಾನು ಇವಾಗ ಅಂಡರ್ ಐ ಕವರ್ ಮಾಡಿದ್ದೀನಿ. ಅಂಡ್ ನನಗೆ ಇಲ್ಲಿ ಒಂದು ಪಿಂಪಲ್ ಮಾರ್ಕ್ ಇತ್ತು, ಅಂಡ್ ಇಲ್ಲಿ ಕೂಡ ಪಿಂಪಲ್ ಮಾರ್ಕ್ ಇತ್ತು. ಸೊ ಅದನ್ನ ಕೂಡ ಕವರ್ ಮಾಡಿದ್ದೀನಿ. ನೆಕ್ಸ್ಟ್ ನಾನು ಇವಾಗ ಡೈರೆಕ್ಟ್ ಆಗಿ ಫೌಂಡೇಶನ್ ಯೂಸ್ ಮಾಡ್ತೀನಿ. ಸೊ ನಾನು ಫೌಂಡೇಶನ್ ಬ್ಲೆಂಡ್ ಮಾಡೋದಕ್ಕೆ ಬ್ರಷ್ ಬಂದು ಇದನ್ನ ಯೂಸ್ ಮಾಡ್ತೀನಿ. ಸೊ ನನಗಿದು ತುಂಬಾನೇ ಕಂಫರ್ಟಬಲ್ ಅನ್ಸುತ್ತೆ, ಯಾಕಂದ್ರೆ ತುಂಬಾ ಸಾಫ್ಟ್ ಆಗಿದೆ, ಸ್ಮೂತ್ ಆಗಿದೆ. ಸೊ ನಾನು ಇದನ್ನ ಯೂಸ್ ಮಾಡ್ತೀನಿ ಫೌಂಡೇಶನ್ ಬ್ಲೆಂಡ್ ಮಾಡೋದಕ್ಕೆ. ನೋಡಿ ನಾನು ಈ ಕಡೆ ಹಾಫ್ ಫೇಸಿಗೆ ಇವಾಗ ಫೌಂಡೇಶನ್ ಅಪ್ಲೈ ಮಾಡಿದ್ದೀನಿ. ಅಂಡ್ ಈ ಕಡೆ ನಾನು ಏನು ಅಪ್ಲೈ ಮಾಡಿಲ್ಲ ಇನ್ನು. ಸೊ ಈ ಹಾಫ್ ಫೇಸ್ ಹೇಗೆ ಕಾಣ್ತಾ ಇದೆ, ಸ್ವಲ್ಪ ಎನ್ಹಾನ್ಸ್ ಆಗಿ ಕಾಣ್ತಾ ಇದೆ, ಇದು ಸ್ವಲ್ಪ ಡಲ್ ಆಗಿ ಕಾಣ್ತಾ ಇದೆ. ಸೊ ನಾವ್ ಇವಾಗ ಮತ್ತೆ ಇದನ್ನೇ ಈ ಕಡೆನು ಕವರ್ ಮಾಡ್ತೀನಿ. ಸೊ ಹೇಗೆ ಕಾಣುತ್ತೆ ಅಂತ ನೋಡೋಣ ಬನ್ನಿ. ನೀವು ನೋಡ್ತಾ ಇರ್ಬೋದು, ನಾನು ಫುಲ್ ಕಂಪ್ಲೀಟ್ ಆಗಿ ಫೌಂಡೇಶನ್ ಅಪ್ಲೈ ಮಾಡಿದಾಗಿದೆ. ಸೊ ನೆಕ್ಸ್ಟ್ ನಾನಿವಾಗ ಇದು ಸ್ವಲ್ಪ ಡ್ರೈ ಆಗೋದಕ್ಕೆ ಬಿಡ್ತೀನಿ. ಅಷ್ಟರಲ್ಲಿ ನಾನು ಇನ್ನೊಂದು ಕ್ವಿಕ್ ಆಗಿರೋಂಥ ಒಂದು ಕೆಲಸ ಮಾಡಬೇಕು. ಏನಪ್ಪಾ ಅದು ಅಂತ ಅಂದ್ರೆ
ನಾವಿವಾಗ ಐಬ್ರೋಸ್ನ ಫಿಲ್ ಮಾಡಿರ್ತೀವಲ್ವಾ, ಸೊ ಅದೊಂದು ಶೇಪಲ್ಲಿ ಕಾಣಬೇಕಲ್ಲ ಚೆನ್ನಾಗಿ, ಅದಕ್ಕೋಸ್ಕರ ಅಲ್ಲಿ ಸ್ವಲ್ಪ ನಾವು ಕವರ್ ಮಾಡೋಣ, ಕನ್ಸೀಲರ್ನ ಕವರ್ ಮಾಡೋಣ. ಸೊ ಈ ಥರ ಬ್ರಷ್ನ ಯೂಸ್ ಮಾಡ್ತೀನಿ ನಾನು. ಸೊ ನೋಡಿ ಕಾಣ್ತಿದೆ ನಿಮಗೆ, ಆಂಗ್ಯುಲರ್ ಬ್ರಷ್, ಆಂಗಲ್ ಆಗಿದೆ ಇದು. ಸೊ ಇದನ್ನ ಯೂಸ್ ಮಾಡಿಕೊಂಡು ಇಲ್ಲಿ ಸ್ವಲ್ಪ ಕವರ್ ಮಾಡೋಣ ನಾವು. ನಾನಿವಾಗ ಒಂದ್ ಕಡೆ ಕವರ್ ಮಾಡಿದ್ದೀನಿ. ಸೊ ಇದು ಶಾರ್ಪ್ನೆಸ್ಗೂ ಇದು ಇರೋ ಐಬ್ರೋಸ್ ಕಂಪ್ಲೀಟ್ ಮಾಡಿರೋದಕ್ಕೂ ತುಂಬಾನೇ ಡಿಫ್ರೆನ್ಸ್ ಇದೆ. ಸೊ ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಇದು ನಾನಿವಾಗ ಏನು ಮೀನ್ಸ್ ಕನ್ಸೀಲರ್ ಅಲ್ಲಿ ಸ್ವಲ್ಪ ಹೈಲೈಟ್ ಮಾಡಿದ್ದೀನಿ. ಇದನ್ನ ನಾನು ಹೈಲೈಟ್ ಮಾಡಿಲ್ಲ. ಸೊ ಇದು ಸ್ವಲ್ಪ ಶಾರ್ಪ್ ಆಗಿ ಕಾಣ್ತಿದೆ, ಇದು ಸ್ವಲ್ಪ ಹಾಗೆ ನಾರ್ಮಲ್ ಆಗಿ ಕಾಣ್ತಿದೆ. ಸೊ ಈ ರೀತಿ ಮಾಡೋದ್ರಿಂದ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಇದನ್ನ ಲಾಸ್ಟ್ ಅಲ್ಲಿ ಪೆಂಡಿಂಗ್ ಇಟ್ಕೊಂಡಿದ್ದು, ಲಾಸ್ಟ್ ಅಲ್ಲಿ ಮಾಡೋಣ ಅಂತ ಹೇಳಿ. ಸೊ ಈಗ ಈ ಕಡೆನೂ ಮಾಡ್ತೀನಿ, ನೋಡೋಣ ಹೇಗೆ ಕಾಣುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ಎರಡು ಕಡೆ ಐಬ್ರೋಸ್ ಕೂಡ ನಾನು ಶಾರ್ಪ್ನೆಸ್ ಕೊಟ್ಟಿದ್ದೀನಿ. ಸೊ ಈ ರೀತಿಯಾಗಿ ಕಾಣ್ತದೆ ಶಾರ್ಪ್ ಆದ್ಮೇಲೆ ಅದು. ಸೊ ಐ ಲುಕ್ ಮತ್ತೆ ಐಬ್ರೋಸ್ ಶಾರ್ಪ್ನೆಸ್ ಆಗಿರೋದು ಅಂಡ್ ಫೌಂಡೇಶನ್ ಕಂಪ್ಲೀಟ್ ಆಗಿರೋದು. ಸೊ ಈ ರೀತಿಯಾಗಿ ಕಾಣ್ತದೆ. ಈಗ ನಾನು ಹೈಲೈಟರ್ ಮತ್ತೆ ಇದನ್ನ ಯೂಸ್ ಮಾಡ್ತೀನಿ. ಸೊ ನಾನು ಇವತ್ತು ಬ್ಲಷ್ನ ಯೂಸ್ ಮಾಡ್ತಾ ಇರೋದು ಸ್ವಲ್ಪ ಡ್ಯೂವಿ ಕಲರ್ ಇರುತ್ತೆ. ಸೊ ಅದು ಯಾವ ರೀತಿಯಾಗಿ ಲುಕ್ ಕೊಡುತ್ತೆ ನೋಡೋಣ ಬನ್ನಿ. ಸೊ ನಾನಿವಾಗ ಯೂಸ್ ಮಾಡ್ತಿರೋಂತಹ ಬ್ರೌನ್ ಶೇಡಲ್ಲಿ ನಾನು ಯೂಸ್ ಮಾಡಿದೆ. ಸೊ ನಾನು ಸ್ವಲ್ಪ ಡ್ಯೂವಿ ಕಲರ್ ಟ್ರೈ ಮಾಡಿದೆ. ಸೊ ನಂಗೆ ಅದು ಯಾಕೋ ಚೆನ್ನಾಗಿ ಅನಿಸ್ತಿಲ್ಲ. ಸೊ ನಾನು ಯೂಸ್ ಮಾಡಿದ್ದು ಬ್ರೌನ್ ಕಲರಲ್ಲಿ ಇತ್ತು. ಸೊ ನೋಡಿ, ಆ ಬ್ರೌನ್ ಕಲರ್ನ ಯೂಸ್ ಮಾಡಿದ್ದಕ್ಕೆ ನನಗೆ ಇಲ್ಲಿ ಸ್ವಲ್ಪ ಶೇಪ್ ಬಂದಿರೋ ಥರ ಫೀಲ್ ಆಗ್ತಾ ಇದೆ ನೋಡೋದಕ್ಕೆ. ಸೊ ನಾನು ಈ ರೀತಿಯಾಗಿ ಯೂಸ್ ಮಾಡಿದ್ದೀನಿ. ಆ್ಯಂಡ್ ನಾನು ಈ ಕಡೆ ಕೂಡ ಇನ್ನೂ ಅಪ್ಲೈ ಮಾಡಿಲ್ಲ. ಈ ಕಡೆ ನೋಡ್ಬೋದು, ಹಾಗೆ ಈ ಕಡೆ ಕೂಡ ನೋಡ್ಬೋದು, ತುಂಬಾನೇ ಡಿಫ್ರೆನ್ಸಸ್ ಇದೆ ಕಲರ್ಸ್ ಯೂಸ್ ಮಾಡೋದ್ರಿಂದ. ಸೊ ನಾನು ಇವಾಗ ಎರಡು ಸೈಡು ಅಪ್ಲೈ ಮಾಡ್ತೀನಿ, ನೋಡೋಣ ಹೇಗೆ ಕಾಣುತ್ತೆ ಬನ್ನಿ. ನೀವು ನೋಡ್ತಾ ಇರ್ಬೋದು, ನಾನಿವಾಗ ಏನು ಬ್ಲಷ್ ಯೂಸ್ ಮಾಡಿದೆ. ಸೊ ಬ್ಲಷ್ ಜೊತೆನಲ್ಲಿ ನಾನು ಇವಾಗ ಹೈಲೈಟರ್ ಕೂಡ ಅಪ್ಲೈ ಮಾಡಿದ್ದೀನಿ. ಸೊ ಅದು ಈ ರೀತಿಯಾಗಿ ಕಾಣ್ತಾ ಇದೆ. ಈಗ ನಾನು ಸ್ವಲ್ಪ ಐಬ್ರೋಸ್ ಹತ್ರನೂ ಕೂಡ ನಾನು ಇವಾಗ ಸೇಮ್ ಟೈಪಲ್ಲೇನೆ ಏನು ಇದನ್ನ ಅಪ್ಲೈ ಮಾಡ್ತೀನಿ, ಎಂತ ಹೈಲೈಟರಲ್ಲೂ ಕೂಡ ಅಪ್ಲೈ ಮಾಡ್ತೀನಿ. ಸೊ ನೋಡೋಣ ಬನ್ನಿ ಹೇಗೆ ಕಾಣುತ್ತೆ ಅದು ಅಂದ್ಬಿಟ್ಟು. ಸೊ ಇದು ಕಂಪ್ಲೀಟ್ ಆಗಿದೆ, ನೀವು ನೋಡ್ತಾ ಇರ್ಬೋದು ಯಾವ ತರ ಲುಕ್ ಬಂದಿದೆ ಅಂತ ಹೇಳಿ. ಸೊ ನಾನು ಇವಾಗ ನೆಕ್ಸ್ಟ್ ಸ್ಟೆಪ್ ಬಂದು ಲಾಸ್ಟ್ ಸ್ಟೆಪ್ ಇದು. ಸೊ ಇವಾಗ ನಾನು ಲಿಪ್ಸ್ಟಿಕ್ನ ಯೂಸ್ ಮಾಡ್ತೀನಿ ಆ್ಯಂಡ್ ನೆಕ್ಸ್ಟ್ ಬಿಂದಿನ ಯೂಸ್ ಮಾಡ್ತೀನಿ. ಬಿಂದಿ ನಾನು ತುಂಬಾ ಅಂದರೆ ತುಂಬ ಸಣ್ಣದಾಗಿಡಬೇಕು ಅಂತ ಪ್ಲಾನ್ ಮಾಡಿದ್ದೀನಿ. ಸೊ ಈ ಡ್ರೆಸ್ಸಿಗೆ ಬಿಂದಿ ಅವಶ್ಯಕತೆ ಇಲ್ಲ, ಆದರೂ ನಾನು ಯಾಕಂದರೆ ನಮ್ಮ ಟ್ರೆಡಿಷ್ನಲ್ನ ನಾವು ಬಿಡಬಾರ್ದಲ್ಲ. ಸೊ ಹಾಗಾಗಿ ಸ್ವಲ್ಪ ಒಂದು ಡಾಟ್ ಇಡ್ತೀನಿ ಅಷ್ಟೇ. ಸೊ ನೋಡಿ ಹೀಗೆ ಕಾಣ್ತಾ ಇದೆ. ಆ್ಯಂಡ್ ಇವಾಗ ಲಿಪ್ಸ್ಟಿಕ್ನ ಅಪ್ಲೈ ಮಾಡಿಬಿಡೋಣ. ಸೊ ಲಿಪ್ಸ್ಟಿಕ್ ಅಪ್ಲೈ ಮಾಡೋಕ್ಕೂ ಮುಂಚೆ ನಾವು ಲಿಪ್ಸ್ನ ಮಾಯ್ಶ್ಚರೈಸ್ ಮಾಡಬೇಕು. ಸೊ ನಾನು ಲಿಪ್ ಬಾಮ್ ಯೂಸ್ ಮಾಡ್ತೀನಿ. ಸೇಮ್ ಆ್ಯಸ್ ಯೂಶುವಲ್ ಬ್ರೌನ್ ಲಿಪ್ ಶೇಡ್ನ ತೊಗೊಂಡಿದ್ದೀನಿ. ಸ್ವಲ್ಪ ನಾನು ಲಿಪ್ನ ಕವರ್ ಮಾಡ್ತೀನಿ. ಸೊ ಈ ಶೇಡ್ ಬಂದಿದೆ. ವಾವ್, ತುಂಬ ಚೆನ್ನಾಗಿ ಬಂದಿದೆ ಶೇಡ್. 3 ಕಲರ್ಸ್ ಯೂಸ್ ಮಾಡಿದ್ದೀನಿ. ಒಂದು ಪರ್ಪಲ್, ಇನ್ನೊಂದು ರೆಡ್ ಆ್ಯಂಡ್ ನಾನು ಲಿಪ್ ಲೈನರ್ ಬಂದು ಬ್ರೌನ್ ಯೂಸ್ ಮಾಡಿದ್ದೀನಿ. ಸೊ ಈ ಶೇಡಲ್ಲಿ ಕಾಣ್ತಾ ಇದೆ, ತುಂಬ ಚೆನ್ನಾಗಿ ಬಂದಿದೆ ಶೇಡ್. ಆ್ಯಂಡ್ ನನ್ನ ಫೇಸ್ ಮೇಕಪ್ ಕಂಪ್ಲೀಟ್ ಆಗಿದೆ. ಸೊ ನೆಕ್ಸ್ಟ್ ನಾವು ಹೇರ್ ಸ್ಟೈಲ್ಗೆ ಹೋಗೋಣ. ಹೇರ್ ಸ್ಟೈಲ್ಗೆ ಹೋಗೋಕ್ಕೂ ಮುಂಚೆ ನಾನು ಇವಾಗ ಇದನ್ನ ವೇರ್ ಮಾಡ್ಕೊಳ್ತೀನಿ. ಇಯರಿಂಗ್ಸ್ ಬಂದು ಈ ಥರ ಇದೆ, ಇದನ್ನ ವೇರ್ ಮಾಡ್ತೀನಿ. ಸೊ ಇದನ್ನ ನನ್ನ ಕಸಿನ್ ಬ್ರೋ ಏನು ಹೇಳ್ತಾ ಇರ್ತಾನಂದ್ರೆ, ಅಕ್ಕ ನೀನು ಯಾವ್ದೋ ಇಯರ್ ಪಾಡ್ಸ್ನ ಕಿವಿಗೆ ಇಟ್ಕೊಂಡಿರೋ ಥರ ಕಾಣುತ್ತೆ ಅಂತ ಹೇಳ್ತಾ ಇರ್ತಾನೆ ಯಾವಾಗ್ಲೂ. ಇದನ್ನ ನಾನು ವೇರ್ ಮಾಡಿದಾಗೆಲ್ಲ ಸೇಮ್ ಡೈಲಾಗ್ ಹೇಳ್ತಾನೆ ಅವನು. ಬಟ್ ಯಾವ ಥರ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ. ಸೊ ನೋಡಿ ಈ ರೀತಿಯಾಗಿ ರೆಡಿ ಆಗಿದೆ. ಓಕೆ, ನನ್ನ ಹೇರ್ ಸ್ಟೈಲ್ ಇಷ್ಟೇ ನೋಡಿ ಹೀಗಿದೆ.
ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಸೊ ಇಷ್ಟ ಆಗಿದ್ರೆ ಏನ್ ಮಾಡ್ತೀರಾ, ಒಂದ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ವಿಡಿಯೋ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಕಮೆಂಟ್ ಮಾಡೋದನ್ನ ಮರಿಬೇಡಿ. ಅಂಡ್ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗೋಣ. ಬಾಯ್ ಬಾಯ್.